ಇಪ್ಪತ್ನಾಲ್ಕು ಇಲ್ಲ ಚಲ್ ಬಾ ವೇದವಾಕ್ಯವೆಲ್ಲ ಬೋಧಲಿ ಕನ್ನಡದಲ್ಲಿ ಬೋಧಿಸುವ ಜನರ ವೇದಮತಿಗೆ ಸಾಧುಜಗುಳಿಗೆ ಮಣಿಯುವೆನು ಸಾಧುಜಗುಳಿಗೆ ಮಣಿಯುವೆನು ನಿಜವನ್ನರಿಸುವ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಧೋಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈಲಾಸಿ ಸಿದ್ಧ ಸಿದ್ಧರೊಳಗೆ ಕಥನಂತೆ ಸಿದ್ಧರೊಳಗೆ ಕಥನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನಕ್ಕೆ ಮತನಕ ಬಾಳ ಮೂರ್ತರೆ ಶಾಸ್ತ್ರವೆಂಬುವನಿಗಳು ಬಾಳ ಶಕ್ತಿಯ ಸುವರದ್ದು ಬಾಳ ಕೇಳಿದ ಬಳಿಕ ಮೂಲವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಅಲ್ಲಿ ಬದಲ गुरुवे सर्वलोकानां भिषजे भवरोगिणां निधये सर्वविद्यानां दक्षिणमूर्तये नमः। सिद्धसद्गुरुपादाभ्यं जननी जनकसत तत्तोपदेशकर्तारं नत्वा भक्तिपुरःसरम् जगदादि जगद्गुरु अद्वैत सार्वभौमा सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ
ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೆಯ ಅಧ್ಯಾಯದ 24ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಮಹಾತ್ಮರು ಯಾವ ಗುಣಗಳು ಅನ್ನುವಂಥ 3 ಸತ್ವ ರಜ ತಮೋ ಅನ್ನುವಂಥ ಗುಣಗಳು ಗುಣ ಅತೀತನಾದ ಚಿದ್ಭಾಸನಾದ ಕೇವಲ ಚೈತನ್ಯ ರೂಪದ ನಿನ್ನಲ್ಲಿ ಅವು ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಉಪದೇಶ ಮಾಡುತ್ತಾ, ಇಲ್ಲಿ ಉದ್ದೇಶ ಏನಂದರೆ, ಯಾವ ರಾಗ ದ್ವೇಷಾದಿಗಳು ಇವೆಲ್ಲವೂ ಕೂಡ ಗುಣಗಳಿಗೆ ಸಂಬಂಧಪಟ್ಟವೇ ವಿನಃ ರಾಗದ್ವೇಷಾದಿಗಳಿಗೆ ಆತ್ಮನಲ್ಲಿ ಅವಕಾಶವೇ ಇಲ್ಲ ಅಂದರು. ನಾವು ಇದನ್ನು ಬಹಳ ಮನನ ಮಾಡಬೇಕು. ಇದನ್ನೇ ಮನನ ಮಾಡೋದು. ಯಾವಾಗ ನೀರಿನಲ್ಲಿ ಉತ್ಪತ್ತಿಯಾಗಿ ತೋರುವಂಥ ಯಾವ ತರಂಗಗಳು ಬುದ್ಧಗಳು ಅವು ನೀರಿಗಿಂತ ಬೇರೆ ಇಲ್ಲ. ಅವು ತೋರುವಾಗ ಏನಾಯಿತು ಅಂದರೆ ತರಂಗ ಅಂತ ಅನ್ನಿಸ್ತು. ಶಾಂತವಾದಾಗ ಅದೇ ಸಮುದ್ರವೆನಿಸಿತ್ತು ಅಂತ. ಅದನ್ನೇ ಮುಂದೆ ಗುಣ ಅತೀತ ಯಾರು ಅಂದರೆ ಪರಮಾತ್ಮನೇ, ಆತ್ಮನೇ, ಜೀವಾತ್ಮನು ಗುಣ ಅತೀತನು. ಅದಕ್ಕೆ ಈ ಶ್ಲೋಕದಲ್ಲಿ ಏನು ಹೇಳ್ತಾರಂದರೆ, ಸಮದುಃಖ ಸುಖ ಸ್ವಸ್ವ ಸಮಾರೋಪಾಶ್ಯ ಕಾಂಚನ ತುಲ್ಯ ಪ್ರಿಯ ಅಪ್ರಿಯ ಧೀರ ತುಲ್ಯ ನಿಂದಾತ್ಮ ಸಂಸ್ಕೃತಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಹಿಂದಿನ ಶ್ಲೋಕದಲ್ಲಿ ಉದಾಸೀನ ಅವದಾಸೀನೋ ಗುಣರ್ಯೋನು ವಿಚಾಲತೆ ಎನ್ನುವಂಥ ಶ್ಲೋಕವನ್ನು ಹೇಳಿ, ಇಲ್ಲಿ ಸುಖ ದುಃಖಗಳಲ್ಲಿ ಸಮಾನವಾಗಿರುವನು ಅವನೇ ಸ್ವಸ್ಥನು ಅಂತ. ಕಾರಣ ತನ್ನ ಆತ್ಮನಲ್ಲಿ, ತನ್ನಂದರೆ ನಮ್ಮ ಆತ್ಮದಲ್ಲಿ ನಾವು ನೆಲೆಯನ್ನು ಹೊಂದಿ ಪ್ರಸನ್ನವಾಗಿರುವನು ಮಣ್ಣು ಕಲ್ಲು ಚಿನ್ನಗಳನ್ನು ಸಮಾನವಾಗಿ ನೋಡುವನು. ನಮಗೆ ಮಣ್ಣು ಬೇರೆ, ಕಲ್ಲು ಬೇರೆ, ಬೆಳ್ಳಿ ಬೇರೆ, ಬಂಗಾರ ಬೇರೆ ಸಹಜವಾಗಿ ತೋರ್ತಾವ ನಮಗೆ. ಆದರೆ ಯಾರು ತನ್ನ ಸ್ವರೂಪದಲ್ಲೇ ತಾನು ನಿಶ್ಚಲವಾದಂಥ ವ್ಯಕ್ತಿಗೆ ಬಂಗಾರ ಮತ್ತು ಬೆಳ್ಳಿ, ಮಣ್ಣು ಕಳ್ಳಿಗಳಲ್ಲಿ ಸಮಾನ ದೃಷ್ಟಿ. ಹಾಗಾಗಿ ಚಿನ್ನದಲ್ಲಿ ಆನಂದ ಪಡೋದಿಲ್ಲ, ಮಣ್ಣಿನಲ್ಲಿ ಕಲ್ಲಿನಲ್ಲಿ ದುಃಖ ಪಡೋದಿಲ್ಲ ಅಂತ. ಯಾಕಂದರೆ ಒಂದು ಸಮ ದುಃಖ ಸುಖ ಅಂದರು. ಅಂದ್ರೆ ಏನರ್ಥ? ಗುಣಾತೀತನಿಗೆ ದುಃಖದಲ್ಲಿ ದ್ವೇಷವಿಲ್ಲ, ಆತ್ಮನಲ್ಲಿ ದ್ವೇಷಕ್ಕೆ ಅವಕಾಶವೇ ಇಲ್ಲ, ಸುಖದಲ್ಲಿ ಆತನಿಗೆ ರಾಗವಿಲ್ಲ. ನಾವೆಲ್ಲ ಸುಖ ಬಂದಾಗ ಬಹಳ ಆನಂದವನ್ನು ಪಡುತ್ತೇವೆ, ದುಃಖ ಬಂದಾಗ, ಕಷ್ಟ ಬಂದಾಗ ದುಃಖ ಅನ್ನುವಂಥ ಭಾವದಿಂದ ನಾವು ಸುಖ ದುಃಖಗಳಲ್ಲಿ ಲೋಲಾಡ್ತಾ ಒಂದು ಸಲ ಹೆಗ್ಗೋದು, ಒಂದು ಸಲ ಕುಗ್ಗೋದು.
ಆದರೆ ಸುಖದಲ್ಲಿಯೂ ರಾಗವಿಲ್ಲ. ಇದು ಬಹಳ ಮುಖ್ಯ. ಯಾವ ವ್ಯಕ್ತಿ ದುಃಖದಲ್ಲಿ ಅಂದರೆ ಕಷ್ಟದಲ್ಲಿ ದುಃಖ ಪಡೋದು ಸಹಜ. ಆದರೆ ಸುಖ ನನಗೆ ಬರಲಿ ಅನ್ನುವ ದುಃಖ ಬರಬಾರ್ದಂತ ಪ್ರಯತ್ನ ಮಾಡ್ತೀವಿ. ಬರಬಾರ್ದಂತ ಪ್ರಯತ್ನ ಮಾಡ್ತೀವೋ, ಬರಲಿ ಅಂತೀವೋ, ಬರಬಾರದು ಅಂತೀವಿ. ಆದರೆ ಸುಖದ ಅಪೇಕ್ಷೆ ಮಾಡಲಾದವು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ಇಲ್ಲಿ ಸುಖದಲ್ಲಿ ಪ್ರೇಮ ಕೂಡ ಇಲ್ಲ ಅವರಿಗೆ. ದುಃಖದಲ್ಲಿ ದ್ವೇಷ ಪಡೋದು ಸಹಜ. ಸುಖದಲ್ಲಿ ಪ್ರೀತಿ ಎಂಬುದು ಕೂಡ ಇಲ್ಲದೆ ಆ ಸುಖ ದುಃಖಗಳು ಎರಡು ಅನಾತ್ಮ ರೂಪವಾದ ಅಂತಃಕರಣದ ಧರ್ಮವೇ ವಿನಃ ಅಂತಃಕರಣ ಧರ್ಮ ಅದೆಲ್ಲ ಮನಸ್ಸಿನ ಧರ್ಮ. ಮನ ಬುದ್ಧಿ ಚಿತ್ತ ಅಹಂಕಾರಗಳ ಧರ್ಮವೇ ವಿನಃ ಅವೆಲ್ಲವೂ ತನ್ನ ಸ್ವರೂಪದಲ್ಲಿ ತಾನು ನೆಲೆ ನಿಂತವನಿಗೆ ಸಮುದ್ರಕ್ಕೆ ತೆರೆಗಳು ಹೇಗೆ ಮಿಥ್ಯೆಯೋ ಅದರಂತೆ ಸ್ವಪ್ನದಂತೆ ಮಿಥ್ಯೆಯಾಗಿ ತೋರುವವು. ಒಂದು ಇರ್ತಾವ, ಇರಂಗಿಲ್ಲ ಅಂತಲ್ಲ, ಮಿಥ್ಯೆಯಾಗಿ ಅವ. ಸುಳ್ಳಾಗಿದ್ರೆ ನಮ್ಗೆ ಯಾರಿಗೂ ಯಾವ ದುಃಖ ಇಲ್ಲ ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹುಡುಗರು ಆಟ ಆಡುವಾಗ ನಾ ಕಳ್ಳ ತಿನ್ನೋಡು, ನೀ ರಾಜ ಆಗು, ನೀ ಪೊಲೀಸ್ ಆಗು ಅಂತ ಆಡ್ತಾರೆ. ಆ ಹುಡುಗರಿಗೆ ರಾಗದ್ವೇಷ ಆದೇನು ಆಟದಲ್ಲಿ? ಆಟ ಆಡೋದು ಬಿಟ್ಟಿಲ್ಲ, ಆಟದಲ್ಲಿ ರಾಗನಿಲ್ಲ, ದ್ವೇಷನಿಲ್ಲ. ಅದರಂತೆ ಅವು ಹೇಗೆ ಸುಳ್ಳು ಅಂತ ತಿಳ್ಕೊಂಡು ಆಟವನ್ನು ಆಡುತ್ತವೆಯೋ ಅದರಂತೆ ಇಲ್ಲಿ ಕೂಡ ಸುಖ ದುಃಖಗಳು ಅನಾತ್ಮ ಧರ್ಮ ಆದುದರಿಂದ, ಮಿಥ್ಯೆಯಾದುದರಿಂದ ಅವನು ಸುಖ ದುಃಖಗಳೇ ಸಮಾನವಾಗಿರುತ್ತಾನೆ. ಸುಖ ದುಃಖಗಳೇ ಸಮಬುದ್ಧಿ, ಸಮತ್ವ ಭಾವ. ಯಾರು ಹೇಳ್ತಾರೆ ಈ ಮಾತು? ಯಾವ ವ್ಯಕ್ತಿಯಲ್ಲಿ ಈ ರೀತಿ ನಾನು ಕೇವಲ ಚೇತನ ನಿರ್ಗುಣಶ್ಯ ಅಂತ ತಿಳಿದುಕೊಂಡವನ ಭಾವದಲ್ಲಿ ಈ ರೀತಿ ಯಾವಾಗಲೂ ಅವರಲ್ಲಿ ಬಹಳ ಹಿಗ್ಗೋದನಿಲ್ಲ, ಕುಗ್ಗೋದನಿಲ್ಲ. ಅಲ್ಲಿ ಏನಾದಂದ್ರೆ ಯಥಾರ್ಥವಾದ ಉದಾಸೀನ ಭಾವ. ಒಂದು ಅವ್ರ ಪಾಲಿಗೆ ಉದಾಸೀನ. ಅದರಂತೆ ಎಲ್ಲಿ ಉದಾಸೀನ ಆಗ್ಬೇಕು ನಮಗಂದ್ರೆ ನಮ್ಮ ದೇಹದ ಮೇಲೆ ಉದಾಸೀನ ಪ್ರಾಪ್ತಿ ಆಗ್ಬೇಕು. ದೇಹದ ಮೇಲೆ ನಮಗೆ ಬಹಳ ರಾಗ ಪ್ರೇಮ ಆದಿಲ್ಲ. ಪ್ರೇಮ ಇಲ್ದವರು ಜ್ಞಾನಿಗಳನ್ನು ಬಿಟ್ಟರೆ, ಅನುಭಾವಿಗಳನ್ನು ಬಿಟ್ಟರೆ, ಸಂತ ಮಹಾಂತರನ್ನು ಬಿಟ್ಟರೆ ಎಲ್ಲರಿಗೂ ಕೂಡ ದೇಹ ಭಾವ ಆದ. ದೇಹ ಇರಲಿ, ದೇಹದ ಜೊತೆ ಪ್ರಾರಬ್ಧ ಕರ್ಮ ನಡಿಲಿ. ಇಲ್ಲಿ ವಿಶೇಷ ಏನದಂದ್ರೆ ದೇಹ ಇರಲಿ, ದೇಹದಿಂದ ಪ್ರಾರಬ್ಧ ಕರ್ಮವನ್ನು ಮಕ್ಕಳು ಆಟವನ್ನು ಆಡಿದಂತೆ ಆ ಆಟದ ಸುಖ ದುಃಖಗಳು ತಮಗೆ ಲೇಪವಿಲ್ಲದಂತೆ ದೇಹದ ಜೊತೆ ಪ್ರಾರಬ್ಧದ ಆಟ ನಡೆಯೋದೀಗ. ಅದು ಲಕ್ಷ್ಯದಾಗಿರಲಿ. ನಮ್ಮ ಆಟ ನಿಮ್ಮ ಆಟ ಅಲ್ಲ, ಇದು ದೈವದ ಆಟ, ದೈವದ ಲೀಲೆ. ಅದಕ್ಕೆ ಅರ್ಥಾತ್ ಪ್ರಾರಬ್ಧ ನಸೀಬ ಅಂತ ಕರೆದ. ಆ ಆಟದ ಲೇಪನ ನಮಗಾಗಟ್ಟೆವ. ಆಟ ಆಡುವಾಗ ಅನಂತ ಕಾರ್ಯ ನಡೀತೇವಿಲ್ಲ, ಅದರಂತೆ ದೇಹದಿಂದ ಅನಂತ ಕಾರ್ಯಕ್ರಿಯೆಗಳು ನಡೀತಾವ. ಅದರಿಂದ ಸುಖ ದುಃಖ ಪ್ರಾಪ್ತಿ ಆಗ್ತಾವ. ಆದರೂ ಕೂಡ ನಿನಗೆ ಅವುಗಳ ಸಂಬಂಧವಿಲ್ಲ, ಮಿಥ್ಯೆ ಅಂತ ತಿಳಿದುಕೋ. ಮತ್ತೆ
ಸುಖ ಬಂದಾಗ ನಗುವ, ದುಃಖ ಬಂದಾಗ ಅಳುವ ವಿಕಾರವು ಅವನಲ್ಲಿ ಇರುವುದಿಲ್ಲ. ಸೂಚನೆ ಇಡೋರು ಜ್ಞಾನಿ ಎಂದೇಕೆ ಅನುಮಾನಿಸುವರೋ ಅವರ ಅಂಗವೇ ಸೂಚಿಸುವುದು ಅಂತ ನಿಜಗುಣರು ಚಿಹ್ನೆ ಲಕ್ಷಣವನ್ನು ಬರೆದಾರ. ಹಾಗಾಗಿ ಹಿಂದೆ ಕೂಡ ನಿರ್ದೋಷಂ ಈ ಸಮಂ ಬ್ರಹ್ಮ ಅಂದ್ರವರು. ಅಂದರೆ ಗುಣಾತೀತನಾದ ಸಮ ಅನ್ನೋದು ಯಾವುದಕ್ಕೆ ಹಚ್ಚಬೇಕು ಅಂದರೆ ಬ್ರಹ್ಮನೇ ಸಮ, ಉಳಿದದ್ದೆಲ್ಲ ವಿಷಮ. ಅದಕ್ಕೆ ನಿಜಗುಣರು ವಿಷಮ ಸಂಸಾರ ಇದನ್ನು ಕನಸೆಂದು ಅಂದರು. ಆದರೆ ಈ ದೃಷ್ಟಿಕೋನದಿಂದ ನೋಡಿದರೆ ನಾವು ಕೆಲವೊಂದು ವಸ್ತುವನ್ನು ನೋಡಬೇಕಾದ್ರೆ ಕೆಲವು ಕ್ಷಣಗಳಲ್ಲಿ ಕೆಲವು ದೃಷ್ಟಿಯಿಂದ ನೋಡಬೇಕಾಗಿರುತ್ತೆ. ಕಾರಣ ಈ ಪುಸ್ತಕದಲ್ಲೇ ಇರುವಂಥ ಶ್ಲೋಕಗಳನ್ನು ನೋಡ್ತದ ಕಣ್ಣು. ಆದರೆ ಸ್ವಲ್ಪ ಸಮೀಪ ದೂರದ ದೃಷ್ಟಿ ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ಮತ್ತೊಂದು ಕನ್ನಡಕವನ್ನು ಬಳಸಿ ಅದನ್ನು ನೋಡಬೇಕಾಗ್ತದೆ. ಇನ್ನೂ ಕೆಲವು ಸಮಯದಲ್ಲಿ ದುರ್ಬೀನ್ ಅನ್ನುವಂಥ ಯಾವ ವಸ್ತುವನ್ನು ಬಳಸಿ 25-10 ಕಿಲೋಮೀಟರ್ ದೂರದ ವಸ್ತುವನ್ನು ಕೂಡ ಆ ದೃಷ್ಟಿಯಿಂದ ನೋಡಬೇಕು. ಇನ್ನೂ ಕೆಲವು ಸಲ ನೋಡಬೇಕಾಗಿದ್ರೆ ರಕ್ತವನ್ನು ನೋಡಬೇಕಾದ್ರೆ ಈ ಕಣ್ಣು ಸಾಕು. ಈ ಕಣ್ಣಿಗೆ ನಮ್ಮ ರಕ್ತ ಗೊತ್ತಾಗ್ತದೆ. ಆದರೆ ರಕ್ತದಲ್ಲೇ ಅಡಗಿದಂಥ ಕಣಗಳಿರ್ತವೆ, ಬಿಳಿಯ ಕಣ, ಕೆಂಪು ಕಣ. ಆ ಬಿಳಿಯ ರಕ್ತ ಕಣಗಳ, ಕೆಂಪು ಕಣಗಳು ಎಷ್ಟು ಆವಂತ ಒಂದು ಹನಿ ರಕ್ತದಲ್ಲಿ ನೋಡಬೇಕಾಗಿದ್ರೆ ಅದಕ್ಕೆ ಬೇರೆ ಯಂತ್ರದ ಸಹಾಯದಿಂದ ನಾವು ನೋಡ್ತೀವಿ. ಅದರಂತೆ ಇಲ್ಲಿಯೂ ಕೂಡ ಗುಣಾತೀತನಿಗೆ ಸುಖ ದುಃಖಗಳು ಏನಪ್ಪ ಅಂದರೆ ಅವು ಕೂಡ ಬ್ರಹ್ಮ ಸ್ವರೂಪ ಅಂತ ನಾವು ಮೊದಲೇ ಹೇಳೀನಿ. ಸಮುದ್ರದಲ್ಲಿ ತೋರುವಂಥ ಅನಂತ ಕ್ರಿಯೆಗಳು ಸಮುದ್ರ ಸಮಾನ, ನೀರಿನ ಸಮಾನ ವಿನಃ ನೀರು ಬಿಟ್ಟು ಅಲೆಗಳು ತೋರಂಗಿಲ್ಲ, ನೀರನ್ನ ಬಿಟ್ಟು ಗುರುಡೆಗಳು ತೋರಂಗಿಲ್ಲ. ಅವು ತೋರದ ಬಿಟ್ಟಿಲ್ಲ, ಆದರೆ ಆ ನೀರಿಗಿಂತ ಅವು ಬೇರೆ ಇಲ್ಲ. ಅದರಂತೆ ಇಲ್ಲಿ ಬ್ರಹ್ಮಸ್ವರೂಪ ಅವನ ದೃಷ್ಟಿಯಲ್ಲಿ ಬ್ರಹ್ಮಕ್ಕಿಂತ ಭಿನ್ನವಾದ ಪದಾರ್ಥ ಇಲ್ಲ, ಬೇರೆ ಪದಾರ್ಥನೇ ವಸ್ತುವೇ ಇಲ್ಲ ಅಂದರು. ಅದಕ್ಕೆ ಮಹಾತ್ಮರು ಜಗದಗಲ ಮಿಗಿಲಗಲ ಅಂತ ವಚನಕಾರರು ಹೇಳ್ತಾ ಬಂದ್ರವರು. ಆಕಾಶದಿಂದ ಅತ್ತತ್ತ ಶ್ರೀ ಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಯಾಕೆ ಹೇಳಿದ್ರು ಅಂದರೆ ಎತ್ತೆತ್ತ ನೋಡಲು ನೀನೇ ದೇವ ಅಂದರು. ಸಮುದ್ರ ಮಧ್ಯದಲ್ಲಿ ಇದ್ದಂಥ ಸಮಯದಲ್ಲಿ ಯಾವ ದಿಕ್ಕು, ಅಷ್ಟ ದಿಕ್ಕುಗಳು ಕೂಡ ನೋಡಿದರೆ ಬರೀ ನೀರೇ 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 ವಿನಃ ನೀರನ್ನು ಬಿಟ್ಟು ಮತ್ತೊಂದು ಕಾಣೋದಿಲ್ಲ. ದಡದಲ್ಲಿ ಇದ್ದವನಿಗೆ ಮುಂದೆ ಸಮುದ್ರ ಕಾಣ್ತದ, ಹಿಂದಗಡೆ ಬಯಲು ಕಾಣ್ತದೆ. ಹೌದಲ್ರಿ? ಮುಂದೆ ಇಲ್ಲೇ ನೋಡು ಬರೀ ಸಮುದ್ರ ಕಾಣ್ತದ, ಆದರೆ ಹಿಂದೆ ಬರೇ ಬಯಲು ಕಾಣ್ತದೆ. ಆದರೆ ಅಲ್ಲಿ ಭೇದ ಆದಿಲ್ರಿ. ಹಿಂದ ನೀರಿಲ್ಲ, ಮುಂದಷ್ಟೇ ನೀರಾವ. ಆದರೆ ಸಮುದ್ರದ ನಟ್ಟ ನಡುವೆ ನಿಂತಂಥ ವ್ಯಕ್ತಿಗೆ ಬರೇ ಸಮುದ್ರವೇ ಕಾಣ್ತದೆ. ಕಣ್ಣಿಗೆ
ಕಾಣುವಷ್ಟು ಬರೀ ಸಮುದ್ರ. ದಡದಲ್ಲಿದ್ದಾಗ ಪೂರ್ಣ ಯಾಕೆ ಕಾಣಲಿಲ್ಲ ಅಂದರೆ ಇನ್ನು ಒಳಗೆ ಬಂದಿಲ್ಲ ಅಂತ, ಒಳಗೆ ಹೋಗಿಲ್ಲ. ಆ ಕಾರಣ ನಮ್ಮ ದೃಷ್ಟಿ ಹೇಗಾಗಬೇಕು ಅಂದರೆ ಅದು ನಿರ್ದೋಷಂ ಹಿ ಸಮಂ ಬ್ರಹ್ಮ. ಆ ಬ್ರಹ್ಮ ಭಾವ ಯಾರಿಗೆ ಅಳವಟ್ಟದೋ ಅವರಿಗೆ ಮಾತ್ರ ಬರೇ ಬ್ರಹ್ಮಸ್ವರೂಪನೇ ಜಗತ್ತು ಕಾಣ್ತದೆ ವಿನಃ ಬ್ರಹ್ಮನಿಗಿಂತ ಬೇರೆ ಇಲ್ಲ. ಅರ್ಥಜ್ಞಾನ ಇದ್ರೆ ಕಾಣ್ತದ, ನನ್ನ ಬಿಟ್ಟು ಕಾಣ್ತದ. ಅರ್ಥಜ್ಞಾನ ಇದ್ರೆ ದಶಮ ಪುರುಷನಂತೆ ನಮ್ಮನ್ನು ಬಿಟ್ಟು ನಾನಿಂಥ ಜಾಗದಲ್ಲಿ ನೀರಿಲ್ಲ ಮುಂದಾದ ಅನಿಸ್ತದೆ, ಹೌದಿಲ್ಲ? ಆದರೆ ಬ್ರಹ್ಮನಿಷ್ಠರಿಗೆ ಹೇಳುವಂಥ ಮಾತು. ಹಾಗಾಗಿ ಗುಣಾತೀತನಿಗೆ ಸುಖ ದುಃಖ ಎರಡೂ ಸಮಾನವಾಗಿರುವುದಕ್ಕೆ ಕಾರಣ ಏನಪ್ಪ? ನಮಗೆ ಯಾಕೆ ಸಮ ಕಾಣ್ತಿಲ್ಲ? ಆ ಗುಣಾತೀತನಿಗೆ ಸುಖ ದುಃಖಗಳೆರಡೂ ಸಮವಾಗಿರುವುದಕ್ಕೆ ಕಾರಣವೇನಪ್ಪ ಅಂತ ಕೇಳ್ತಾರೆ. ಯಾಕ ಅಂತ. ಆದರೆ ಅವನು ಸ್ವಸ್ಥ ಅಂದರೆ ಆತ್ಮಸ್ಥ ಅಂದರೆ ಇರುವಿಕೆ. ತನ್ನ ಸ್ವಸ್ವರೂಪದಲ್ಲೇ ಇರುತ್ತಾನೆ ಯಾವಾಗಲೂ. ಅವನ ಅಂತರ್ಮುಖ ಸ್ವಸ್ವರೂಪದಲ್ಲೇ. ಬಾಹ್ಯವನ್ನು ನೋಡಿದ್ರು ಕೂಡ ಅದು ಸ್ವಸ್ವರೂಪನೇ, ತನ್ನ ಅಂತರಂಗ ನೋಡಿದ್ರು ಕೂಡ ಸ್ವಸ್ವರೂಪನೇ. ಅದಂಗೆ ನೋಡ್ಲಿಕ್ಕಂದ್ರೆ ಘಟಾಕಾಶ ಮಠಾಕಾಶ ಅಂತ ನೋಡ್ತಾನೆ ವಿನಃ ಅವನಿಗೆ ಇದು ಒಂದೇ ನಾನಾ ಪ್ರಕಾರವಾಗಿರುವಂಥ ಜಗತ್ತು ಒಂದೇ ಪ್ರಕಾರವಾಗಿ ಕಾಣ್ತದಂದ್ರೆ ಆ ಬಣ್ಣಗಳು ಒಂದೇ ಆಗಿಲ್ಲ, ಅವು ಭಿನ್ನನೇ ಅವ. ಭಿನ್ನ ಅವಿಲ್ಲ ಜ್ಞಾನ ಆದಾಗ. ಇದೇ ಜಗತ್ತಾದ, ಇದೇ ನಾಮರೂಪನೇ ಅದ. ಜ್ಞಾನ ಆಗೋದಕ್ಕಿಂತ ಮುಂಚೆ ಯಾವುದು ಕಾಣ್ತಿತ್ತು ಅಂದರೆ ಬರೇ ನಾಮರೂಪನೇ ಕಾಣ್ತಿತ್ತು. ಸ್ವಸ್ಥ ಆದಾಗ ಅಸ್ಥಿ ಭಾತಿ ಪ್ರಿಯ ಸ್ವರೂಪ ಕಾಣ್ತದಲ್ಲಿ. ಅಂದ್ರೆ ಏನು? ಇವು ಕಾಣೋದಿಲ್ಲ ಅಂತ ಅರ್ಥ ಅಲ್ಲ. ಆ ತಿಳ್ಕೊಂಡದ್ದು ಶಾಸ್ತ್ರ ನಾಮರೂಪ ಮಿಥ್ಯಾ ಅಂತ ನೋಡ್ತಾನೆ ವಿನಃ ನಾಮರೂಪದಲ್ಲಿ ಗುಪ್ತವಾಗಿರುವಂಥ ತನ್ನ ಸ್ವರೂಪವೇ ಅಲ್ಲಿರೋ ಸ್ವರೂಪವೇ ನನ್ನಲ್ಲಿ ಅಂತ ತಿಳ್ಕೊಂಡಾಗ ಅವನ ಒಳಗೂ ಸಮುದ್ರ, ಹೊರಗೂ ಸಮುದ್ರ. ಒಳಗೆ ಆನಂದ, ಬಹಿರಂಗದಲ್ಲಿ ಕೂಡ ಆನಂದ. ಈ ಪ್ರಕಾರವಾಗಿ ಆತ್ಮನಲ್ಲಿ ಸ್ಥಿರವಾಗಿರುವನು ಎಂದರ್ಥ. ಅವ್ರಿಗೆ ಯಾಕೆ ರಾಗದ್ವೇಷ ಇಲ್ಲದೆ ಎಲ್ಲವೂ ಸಮದೃಷ್ಟಿಯಿಂದ ಕಾಣ್ತಾರಂದ್ರೆ ರಾಗದ್ವೇಷ ಇಲ್ಲದಕ್ಕೆ ಕಾರಣ ಆತ್ಮನಲ್ಲಿ ಸ್ಥಿತಿವಂತನಾದವನಿಗೆ. ಮತ್ತು ಅವನಿಗೆ ಮುಖ್ಯವಾದದ್ದು ಏನಂದ್ರೆ ಇಲ್ಲಿ ಶಾಸ್ತ್ರದಲ್ಲಿ ನಾ ಪದೇ ಪದೇ ಹೇಳೋದು ನೀವು ತಿಳಿದಷ್ಟೇ. ದೇಹದಲ್ಲಿ ಆತ ಸ್ಥಿತಿ ಆಗಿರಂಗಿಲ್ಲ. ಆತನ ವೃತ್ತಿ ದೇಹದಲ್ಲಿ ಎಂದೂ ಇರಂಗಿಲ್ಲ. ದೇಹದಲ್ಲಿ ಇಲ್ಲಂದ್ರೆ ಎಲ್ಲಿ ಅದ ವೃತ್ತಿ? ಆತ್ಮನಲ್ಲಿ ಅದ. ಆತ್ಮನಲ್ಲಿ ಇರಬೇಕಲ್ಲ. ಹಾಗಾಗಿ ಆತ ದೇಹದಲ್ಲಿ ಸ್ಥಿತಿ ಇಟ್ಟಿರೋದಿಲ್ಲ, ಆತ್ಮನಲ್ಲಿ ಸ್ಥಿತಿಯನ್ನು ಬಿಟ್ಟಿರೋದಿಲ್ಲ. ನೋಡಿ, ಅಲ್ಲಿ ಇಟ್ಟಿಲ್ಲ, ಸ್ವರೂಪದಲ್ಲಿ ಬಿಟ್ಟಿಲ್ಲ. ನಾವು ಸ್ವರೂಪದಲ್ಲಿ ಬಿಟ್ಟಿವಿ, ಅಸ್ಥಿರವಾದ ದೇಹದಲ್ಲಿ ಇಟ್ಟಿವೋ ಇಲ್ಲ. ಅದಕ್ಕಾಗಿ ನಮಗೆಲ್ಲರಿಗೂ ಈ ಭವರೋಗದ ದುಃಖ ಯಾಕಾಗಿದಂದ್ರೆ ಅಸ್ಥಿತ ಇರಲಾದ ವಸ್ತುವಿನಲ್ಲಿ ಇರಬೇಕು ಅನ್ನುವಂಥ ಭಾವ ಅದ. ಅದು ಇರಂಗಿಲ್ಲ, ಅದಕ್ಕೆ ದುಃಖ ಆಗ್ತದೆ.
ಯಾವುದು ಇರೋದರಲ್ಲಿ ನಮ್ಮ ಸ್ಥಿತಿಯನ್ನು, ನಮ್ಮ ವೃತ್ತಿಯನ್ನು ನಾವಿಟ್ಟರೆ ನಮಗೆ ದುಃಖ ಅನ್ನುವಂಥದ್ದು ಬರೋದಿಲ್ಲ. ಅದಕ್ಕೆ ಭಾವರೋಗ ಅನ್ನುವುದು ಇಲ್ಲಲ್ಲ. ಆತ್ಮನಿಗೆ ಎಲ್ಲಿಲ್ಲ ಭಾವರೋಗ. ಹಾಗಾಗಿ ಅವನಿಗೆ ಸುಖ ದುಃಖ ಎರಡು ಸಮವಾಗಿರುತ್ತವೆ. ಅಂದರೆ ಆತ್ಮನಲ್ಲಿ ಸ್ಥಿತನಾಗದ ಬಹಿರ್ಮುಖನಿಗೆ ಅಂತರ್ಮುಖನ ಮಾತು ಬೇರೆ ಆಯ್ತು. ಅವರಿಗೆ ಶಾಸ್ತ್ರಗಳಲ್ಲಿ ಸ್ಥಿತಪ್ರಜ್ಞರು ಅಂತ ಕರೆದರು. ಬಹಿರ್ಮುಖನಾದವನಿಗೆ ಮಾತ್ರ ಸುಖ ದುಃಖಗಳಲ್ಲಿ ವಿಷಮತ್ವ ಇರುತ್ತದೆ. ಯಾರಲ್ಲಿ ಅದಪ್ಪ ವಿಷಮತ್ವ? ವಿಷಮ ಸಂಸಾರ. ಬಹಿರ್ಮುಖವಾದವನಲ್ಲಿ ವಿಷಮ ಸಂಸಾರನೇ. ಅವನಿಗೆ ಸುಖ ದುಃಖ ತೋರ್ತಾವ. ಅದಕ್ಕಾಗಿ ದುಃಖ ಬಂದಾಗ ಅಳುತ್ತಾನ, ಸುಖ ಬಂದಾಗ ನಗುತ್ತಾನ. ಆ ಕಾರಣದಿಂದ ಗುಣಾತೀತನು ಹೇಗೆ ಅಂದರೆ ಸಮಲೋಸ್ತಶ ಕಾಂಚನಂ ಅಂದರೆ ಆತನಿಗೆ ಲೋಷ್ಠ ಅಶ್ಯ ಕಾಂಚನಗಳಲ್ಲಿಯೂ ಸಮಬುದ್ಧಿ ಉಳ್ಳವನು. ಅದಕ್ಕಾಗಿ ಆತನ ದೃಷ್ಟಿಯಲ್ಲಿ ಮಣ್ಣು ಕಲ್ಲು ಬಂಗಾರ ಬೆಳ್ಳಿಯಲ್ಲಿ ಭಿನ್ನತೆ ಇಲ್ಲ. ಅವು ಸಮತ್ವ ಭಾವದಿಂದ ಇರುವನು. ಹಾಗಾಗಿ ಇಲ್ಲಿ ಗ್ರಹಣ ತ್ಯಾಗ ಭಾವ ಇಲ್ಲದವನಾಗಿರುವುದು. ಆದ್ದರಿಂದ ಮಣ್ಣಿನ ಹೆಂಟೆಗೆ ಲೋಷ್ಠವೆಂತಲೂ, ಕಲ್ಲಿಗೆ ಅಶ್ಮವೆಂತಲೂ, ಸುವರ್ಣಕ್ಕೆ ಕಾಂಚನವೆಂತಲೂ ಹೆಸರು. ಅದೇ ರೀತಿಯಾಗಿ ಗುಣಾತೀತನಿಗೆ ಲೋಷ್ಠಾದಿ ತುಚ್ಛ ವಸ್ತುಗಳಲ್ಲಿ ತ್ಯಾಗ ಬುದ್ಧಿ ಇರುವುದಲ್ಲದೆ ಸುವರ್ಣಾದಿ ಉತ್ತಮ ವಸ್ತುಗಳಲ್ಲಿ ಗ್ರಹಣ ಬುದ್ಧಿ ಇರುವುದಿಲ್ಲ. ಅವು ತ್ಯಾಗ ಬುದ್ಧಿಯಾದ. ಉತ್ತಮ ವಸ್ತುಗಳಲ್ಲಿ ರಾಗ ಬುದ್ಧಿನೇ ಇಲ್ಲ. ಇದು ಬೇಕಂತಿಲ್ಲ. ಅವನು ಯಾವ ಪ್ರಕಾರ ತ್ಯಾಗ ಮಾಡ್ಯಾನ, ಇವನು ಕೂಡ ಅವನ ದೃಷ್ಟಿಯಲ್ಲಿ ತ್ಯಾಗ ಸ್ವರೂಪಗಳೇ ವಿನ ಗ್ರಹಣ ಬುದ್ಧಿ ಇರುವುದಿಲ್ಲ. ಇದಕ್ಕೊಂದು ಉಪಮಾನ ಏನು ಅಂದರೆ, ಒಂದು ದಿನ ಮಹಾಭಕ್ತನಾದಂಥ ಕಬೀರನು ಅವನ ಮಗನಾದ ಕಮಾಲನು ದಾರಿಯಲ್ಲಿ ನಡೀತಾ ಹೋಗ್ತಿದ್ರು. ಕಬೀರ ತಂದೆ ಕಲಾಲ ಅನ್ನುವಂಥ ಮಗ ದಾರಿಯಲ್ಲಿ ನಡೀತಾ ಹೋಗುವಾಗ ಮುಂದೆ ಮುಂದೆ ಹೋಗುವ ಕಬೀರದಾಸನಿಗೆ ದಾರಿಯಲ್ಲಿ ಒಂದು ಬಂಗಾರದ ಚೂರು ಬಿದ್ದಿದ್ದು ಗೊತ್ತಾಯ್ತು. ಒಂದು ಬಂಗಾರ ಚೂರು ಬಿದ್ದಿತ್ತು. ಅದ್ಯಾರಿಗೆ? ಕಬೀರನಿಗೆ ಕಣ್ಣಿಗೆ ಬಿತ್ತು. ಮುಂದೆ ಹೋಗ್ತಿದ್ದ. ಕಬೀರದಾಸನು ಬಂಗಾರದಲ್ಲಿ ತನಗೆ ರಾಗವಿಲ್ಲ, ಅದು ಬೇಕನ್ನೋ ಭಾವ ಇಲ್ಲಿಲ್ಲ, ತ್ಯಾಗನೇ ಅದ. ಆದರೆ ಹಿಂದೆ ಬರುತ್ತಿರುವ ತನ್ನ ಮಗನು ಬಂಗಾರದಲ್ಲಿ ರಾಗ ಬುದ್ಧಿ, ಪ್ರೇಮ ಬುದ್ಧಿ, ಬೇಕೆ ಅನ್ನುವ ಬುದ್ಧಿಯಿಂದ ಅದನ್ನು ತೆಗೆದುಕೊಂಡು ತನ್ನ ಸಮದೃಷ್ಟಿಗೆ ಭಂಗ ತಂದುಕೊಳ್ಳಬಹುದೆಂದು ಭಯದಿಂದ ಆ ಬಂಗಾರವನ್ನು ಚೂರು ಮಣ್ಣಿನಿಂದ ಮುಚ್ಚಿದ. ನನಗಾಗಿಲ್ಲ. ಅವೆರಡೂ ಒಂದೇ. ಸಮತ್ವ ಜ್ಞಾನಿಗಳವರು ತನ್ನ ಮಗನಿಗೆ ಆ ಬಂಗಾರದಲ್ಲಿ ಪ್ರೇಮ ಉಂಟಾಗಿ ಅದನ್ನು ತಗೋಬೇಕು, ಪಡಬೇಕನ್ನೋ ಬುದ್ಧಿ ಉಂಟಾದರೆ ಆಗಬಹುದು ಅಂತ ವಿಚಾರದಿಂದ ಸುಮ್ಮನೆ ಆ ಬಂಗಾರ ಚೂರು ಬಿದ್ದಲ್ಲಿ ಹಿಂದಕ್ಕೆ ನೋಡಿದಂಗೆ ಮಾಡಿ ಕಾಲಿನಿಂದ ಒಂದು ಚೂರು ಮಣ್ಣನ್ನು ಬಂಗಾರದ ಮೇಲೆ ಮುಚ್ಚಿರಲಿಲ್ಲ. ಅದನ್ನು ಕಮಾಲನಾದಂಥ ಕಬೀರನ ಮಗ ನೋಡಿ ಅದೇನೆಂದು ಕೇಳಿದ.
ಅಪ್ಪ ಅಲ್ಲಿ ಏನು ಮಾಡಕತ್ತಿರಲ್ಲ ಅದು ಏನು ಅಂತ ಕಮಾಲನು ಕಬೀರನನ್ನು ಕೇಳಿದಾಗ, ಅದು ಬಂಗಾರದ ಚೂರು, ನಿನ್ನ ದೃಷ್ಟಿಯನ್ನು ಸೆಳೆಯಬಾರದೆಂದು. ಯಾಕಂದರೆ ಇವು ಸಾಮಾನ್ಯ ಅಲ್ಲ. ಕಾರಣ ನಿನ್ನ ದೃಷ್ಟಿಯಿಂದ ಆ ಬಂಗಾರ ನಿನ್ನ ಮನಸ್ಸನ್ನು ಸೆಳೆಯಬಹುದು. ಕಾರಣ ಹೆಣ್ಣಿಗಾಗಿ ಕೆಟ್ಟವರು ಕೋಟ್ಯಾನುಕೋಟಿ, ಮಣ್ಣಿಗಾಗಿ ಕೆಟ್ಟವರು ಕೋಟ್ಯಾನುಕೋಟಿ, ಹೊನ್ನಿಗಾಗಿ ಕೆಟ್ಟವರು ಕೋಟ್ಯಾನುಕೋಟಿ. ಜಗತ್ತಿನಲ್ಲಿ ಇಲ್ಲಿಯವರೆಗೂ ಎಷ್ಟು ಜನ ಯಾಕೆ ಕೆಟ್ಟೋಗ್ಯಾರ ಅಂದರೆ ಇವು ಮೂರಕ್ಕಾಗಿ ಕೆಟ್ಟಾರ. ಹೆಣ್ಣು, ಹೊನ್ನು, ಮತ್ತೊಂದು ಮಣ್ಣು. ಎಂತೆಂಥವ್ರಿಗೆ ಕೆಟ್ಟಾರಂದರೆ ಸಾಮಾನ್ಯರಲ್ಲ, ಬಹಳ ಜನ ಕೆಟ್ಟ ಹೋಗ್ಯಾರ. ಅದರಾಗ ನೀನ್ಯಾರು? ನೀನು ಕೆಡಬಾರದು ಅಂತ ಭಾವದಿಂದ ಮುಚ್ಚಿದೆನೆಂದು ಕಬೀರದಾಸನು ಮಗನಿಗೆ ಹೇಳಿದಾಗ, ಆಗ ಮಗನಾದ ಕಮಲನು ಕಬೀರನನ್ನು ಕುರಿತು, ಬಂಗಾರದಲ್ಲಿಯೂ ನಿನಗ ಬಂಗಾರದಲ್ಲಿ ಮಣ್ಣಿನಲ್ಲಿ ಭೇದ ಬುದ್ಧಿಯಾದ ನಿನಗಾದ ಭೇದ ಬುದ್ಧಿ. ಬಂಗಾರ ಬೇರೆ, ಮಣ್ಣು ಬೇರೆ. ಅದಕ್ಕೆ ಬಂಗಾರ ನನ್ನನ್ನು ಸೆಳೆಯಬಹುದು ಅಂತ ನೀವು ಮುಚ್ಚಿದ್ದಿ. ಆದರೆ ನನಗೆ ಬಂಗಾರದಲ್ಲಿಯೂ ಮಣ್ಣಿನಲ್ಲಿಯೂ ಭೇದ ಬುದ್ಧಿ ಇಲ್ಲದೆ ಇರುವುದರಿಂದ ನೀನು ಮಣ್ಣನ್ನು ಮುಚ್ಚಬೇಕಾಗಿದ್ದಿಲ್ಲ, ಮುಚ್ಚುವ ಅವಶ್ಯಕತೆ ಇದ್ದಿಲ್ಲ. ಕಾರಣ ನನ್ನ ದೃಷ್ಟಿಯಲ್ಲಿ ಎರಡು ಒಂದೇ ಅಂದ. ಮಗ ಅಂದ, ಮಗನ ದೃಷ್ಟಿಯಲ್ಲಿ ಸಮತ್ವ ಇತ್ತು, ಕಬೀರನ ದೃಷ್ಟಿಯಲ್ಲಿ ಇನ್ನು ಭೇದ ಇತ್ತು. ಯಾಕಂದರೆ ಜಗತ್ತಿನಲ್ಲಿ ಮುಚ್ಚಿದಂಥ ಹೊನ್ನನ್ನು ಅದು ಯಾವಾಗಲೂ ಪಡೆಯಬೇಕು ಅನ್ನುವಂಥ ಆಸೆಯಿಂದಲೇ ಜಗತ್ತು ಹೊನ್ನಿಗಾಗಿ, ಆ ಬಂಗಾರಕ್ಕಾಗಿ ಎಷ್ಟೆಷ್ಟೋ ಪ್ರಯತ್ನ ಮಾಡಿ ಮುಚ್ಚಿದ್ದನ್ನು ಅದು ಬಿಚ್ಚಿ ಪಡೆಯುವಂಥ ವ್ಯಕ್ತಿಗಳೇ ಜಗತ್ತಿನಲ್ಲಿ ಭಾಳ. ಅದರ ಜ್ಞಾನಿಗಳು ವ್ಯತ್ಯಾಸಷ್ಟೇ, ಬಿಚ್ಚಿ ಇದ್ದದ್ದನ್ನೇ ಬಿಟ್ಟು ಹೋದಂಥವ್ರು. ಕಣ್ಣಿಗೆ ಕಾಣುವ ಬಂಗಾರವನ್ನೇ ಬಿಟ್ಟು ಹೋಗ್ಯಾರ. ಕಾಣಲಾರ್ದನ್ನು ಪಡಿಬೇಕಂತ ಆಸೆ ಅವ್ರು ಯಾಕಿರ್ತದೆ? ಕಂಡದ್ದೇ ಬಿಟ್ಟು ಹೋಗ್ಯಾರ. ಇನ್ನು ಕಾಣಲಾರ್ದನ್ನು ಪಡಿಬೇಕೆಂಬ ದೃಷ್ಟಿ ಅವರಲ್ಲಿ ಇರೋದಿಲ್ಲ. ಆ ಕಾರಣ ಅದನ್ನು ಒಂದೇ ಅಂತ ತಿಳ್ಕೋ. ಯಾಕಂದ್ರೆ ತುಲ್ಯ ಪ್ರಿಯ ಅಪ್ರಿಯನು. ಆತ್ಮ ನಾನು ಹೇಗಿದ್ದೇನೆಂದರೆ, ಸುಖ ಸಾಧನವಾದ ಪ್ರಿಯವೋ, ದುಃಖ ಸಾಧನವಾದ ಅಪ್ರಿಯವೋ. ಕೆಲವು ಪ್ರೇಮ ಅಂತ ಯಾಕದವು, ಅದರಿಂದ ಸುಖ ಆಗ್ತದಂತ ತಿಳ್ಕೊಂಡೇ ನಾವು ಅವನ್ನ ಪ್ರೇಮ ಮಾಡ್ತೀವಿ. ಅಂದ್ರೇನು? ಅನುಕೂಲ ಪ್ರತಿಕೂಲ ಅಂತ ಭಾಳ ಸಲ ಕೇಳಿರಲ್ಲ. ಆ ವಸ್ತು ಅನುಕೂಲವಾದದ್ದು ಅಂತ ಗೊತ್ತಾದಾಗ ಅದನ್ನು ಸಾಧನೆ ಮಾಡಿ ಅದರ ಬೆನ್ನು ಬೀಳ್ತಾನೆ. ಅದೇ ವಸ್ತು ದುಃಖ ಕೊಟ್ಟಾಗ ಅಲ್ಲೇ ಅದನ್ನು ತ್ಯಾಗ ಮಾಡ್ತಾನೆ. ಬೇಕಾದಾಗ ರಾಗ ಮಾಡಿದ, ಅನನುಕೂಲ ಆದರೆ ತ್ಯಾಗ ಮಾಡಿದ ದ್ವೇಷದಿಂದ. ಹೀಗೆ ಎರಡೂ ಅವನಿಗೆ ಸಮ ಅಂದರು. ಯಾರಿಗೆ? ಕೇವಲ ನಿರ್ಗುಣಶ್ಯ ಚೇತನ. ಆ ಚೈತನ್ಯ ಸ್ವರೂಪವಾದ ಕೇವಲ ನಾನೇ ಅಂತ ತಿಳ್ಕೊಂಡವನಿಗೆ ತುಲ್ಯ ಪ್ರಿಯ ಅಪ್ರಿಯನೆಂದು ಹೇಳಿಸಿಕೊಳ್ಳುವನು. ಅವನ ದೃಷ್ಟಿಯಲ್ಲಿ ಎಲ್ಲವೂ ಹುಲ್ಲುಕಡ್ಡಿಗೆ ಸಮಾನ. ಎಲ್ಲವೂ ಹುಲ್ಲುಕಡ್ಡೆ. ಬಂಗಾರನೂ ಹುಲ್ಲುಕಡ್ಡೆ, ಹುಲ್ಲುನೂ ಹುಲ್ಲುಕಡ್ಡೆನೇ. ಭೇದ ಇಲ್ಲ.
ಆ ಕಾರಣ ಸಾರಾಂಶವೇನೆಂದರೆ ನಮಗೆ ಸುಖ ಯಾವಾಗ ಅನ್ನಿಸ್ತದ್ರಿ ಅಂದರೆ ಪ್ರಿಯ ಪದಾರ್ಥವೇ ನನ್ನ ಹಿತಕ್ಕೆ ಸಾಧನವೆಂಬ ಹಿತವಾದ ಸಾಧನ ಬುದ್ಧಿಗೆ ಅದು ವಿಷಯವಾಗ್ತದೆ. ಅದೇ ಬುದ್ಧಿಯಲ್ಲಿ ನನಗೆ ಅನುಕೂಲ ಆಗ್ತದ ಅಂತ ಬುದ್ಧಿ ಪ್ರಾರಂಭ ಆಯ್ತಿಲ್ಲ, ಅದರ ಮೇಲೆ ಪ್ರೀತಿ ಪ್ರೇಮವನ್ನು ಪಡೀಲಿಕ್ಕೆ ಅವನು ವ್ಯವಸ್ಥೆಯನ್ನು ಮಾಡ್ತಾನಂತ. ಅದೇ ರೀತಿ ಬುದ್ಧಿಗೆ ವಿಷಯವಾಗುವುದಿಲ್ಲ ಮತ್ತು ಅಪ್ರಿಯ ಪದಾರ್ಥವು ತನ್ನ ಅಹಿತಕ್ಕೆ ಸಾಧನವೆಂಬ ಹಿತ ಸಾಧನ ಬುದ್ಧಿಗೆ ವಿಷಯವಾಗುವುದಿಲ್ಲ. ಯಾಕಂದರೆ ಆ ಬುದ್ಧಿಯ ಕೆಲಸ ಅಂತ ಹೇಳಿರಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ. ಆದರೆ ಈ ಗುಣಾತೀತನಾದ ಗುಣರಹಿತನಾದಂಥ ಆತ್ಮನಲ್ಲಿ ಉಪೇಕ್ಷ ಬುದ್ಧಿಗೆ ವಿಷಯವಾಗುವುದು. ಉಪೇಕ್ಷ ಕಾರಣಗಳಂತಲ್ಲ, ಉಪೇಕ್ಷ. ಅದಕ್ಕೆ ಉದಾಸೀನತ್ವ ಅಂತ ಬರ್ಕಂತ ಬಂದರು. ಹೀಗೆ ಅಂಥ ಗುಣಾತೀತನಿಗೆ ಶಾಸ್ತ್ರಗಳು ಏನಂತ ಹೇಳಿದವು ಅಂದರೆ ಧೀರ ಅಂತ ಕರೆದ. ಧೀರ ಅಂದ್ರೇನು? ಬಹಳ ಬುದ್ಧಿವಂತನು ಅಂತ. ಧೀರ ಪುರುಷ ಅಂದರೆ ಬಹಳ ಬುದ್ಧಿವಂತ ಮತ್ತು ದೃಢವಂತ. ಬುದ್ಧಿನಾದ ಬುದ್ಧಿಯ ದೃಢತೆ ಇಲ್ಲಂದರೆ ಏನು ಕಾರ್ಯ ಆಗೋದು. ಒಂದು ಸಲ ಆ ರೀತಿ ಅವನು ಕಂಡಾಗ ಇನ್ನೊಂದು ಸಲ ಅದರ ಮೇಲೆ ಮತ್ತೆ ಅಚಲತ್ವ ಭಾವ ಬರಬಾರ್ದು, ದೃಢತ್ವ ಭಾವ ಬರಬೇಕು, ನಿಶ್ಚಯ ಜ್ಞಾನ ಆಗ್ಬೇಕಂತ. ಆಗ ಧೀ ಎಂಬ ಪದಕ್ಕೆ ಬುದ್ಧಿ ಎಂದರ್ಥ. ಧೀರ ಎಂದರೆ ಬುದ್ಧಿ ಉಳ್ಳವರು ಎಂದರ್ಥ. ಇದಕ್ಕೆ ಸಾಮಾನ್ಯ ಬುದ್ಧಿ ಅಲ್ಲ, ಇವು ವಿಶೇಷವಾದ ಬುದ್ಧಿಯಿಂದ ಕೂಡಿದವರು. ನಾವೆಲ್ಲರೂ ಇಂಥ ವೇದಾಂತದ ಶಾಸ್ತ್ರವನ್ನು ನೀವು ಕೇಳ್ತೀವಿ ಅಂದರೆ ನಮ್ಮ ಬುದ್ಧಿ ಅನ್ನುವಂಥದ್ದು ಸಾಮಾನ್ಯ ಪ್ರಪಂಚದ ವಸ್ತುಗಳನ್ನು ಪಡಿಬೇಕನ್ನುವಂಥ ಅರ್ಥ ಅಲ್ಲ. ಅವು ಎಲ್ಲಿ ಅವಂತ ಕೇಳೋದನ್ನು ಬೇಕಾಗಿಲ್ಲ, ಅವು ಎಲ್ಲಿ ಸಿಗ್ತಾವ ಅಂತಲೂ ಹುಡುಕೋದಿಲ್ಲ. ಅದಕ್ಕೆ ಎಲ್ಲರೂ ಕೇಳಿದ ಮಹಾತ್ಮರು ಒಂದೇ. ಅವು ಪ್ರಶ್ನೆಗಳು ಭಿನ್ನ ಭಿನ್ನಿದ್ರು ಕೂಡ ಉತ್ತರ ಒಂದೇ ಅದು. ಎಲ್ಲರೂ ಏನು ಕೇಳಿದ್ರು? ಸ್ಥಿರವಾದಂಥ ಆನಂದವಾದ ಗುರಿಯನ್ನಿಟ್ಟುಕೊಂಡೇ ಪ್ರಶ್ನೆಗಳು ಬೇರೆ ಬೇರೆ ಆದವು. ಸ್ಥಿರವಾದ ಆನಂದದ ಉದ್ದೇಶವನ್ನಿಟ್ಟುಕೊಂಡು ಅದನ್ನು ಪಡೆಯಲಿಕ್ಕೆ ಪ್ರಶ್ನೆಗಳು ಬೇರೆ ಬೇರೆ ರೀತಿ ಉತ್ಪತ್ತಿ ಆಗ್ಯಾವ. ಹೌದಂತ ಇಲ್ಲ? ಹಾಗಾಗಿ ಅಂಥ ಬುದ್ಧಿ ಸ್ಥಿರವಾದ ವಸ್ತುವನ್ನು ನೋಡಬೇಕು. ಜಗತ್ತಿನಲ್ಲಿ ಸ್ಥಿರವಾಗಿ, ಯಾಕಂದರೆ ಅಸ್ಥಿರವಾದದ್ದು ಎಲ್ಲರಿಗೂ ಕಂಡವ. ಕಳ್ಳರು ಕಾಣ್ತಾವ, ಇನ್ನೊಬ್ಬನಿಗೆ ಕಾಣ್ತಾವ. ಗೃಹಸ್ಥನಿರಲಿ, ಬ್ರಹ್ಮಚಾರಿ ಇರಲಿ, ಸನ್ಯಾಸ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಕಾಣ್ತದಲ್ಲಿ ಪ್ರಪಂಚ. ಕೆಲವರಿಗೆ ಇದು ಇದ್ದು ಕೆಲವರಿಗೆ ಇಲ್ಲದಂಗೆ ಆಗ್ತದೇನು ಅಂದರೆ ಸರ್ವರಿಗೂ ಇದ್ದು ಇಲ್ಲದಂಗೆ ಆಗುವುದೇ ಪ್ರಪಂಚ. ಸರ್ವರಿಗೂ ಅನುಮಾನ ಇಲ್ಲ. ರಾಮನಿಗೂ ಇದಾಗ್ಯದ, ಕೃಷ್ಣನಿಗೂ ಆಗ್ಯದ, ಶರಣರಿಗೂ ಆಗ್ಯದ, ಸಂತರಿಗೂ ಆಗ್ಯದ. ಯಾವುದು? ದೇಹ ಪ್ರಪಂಚ ಇದ್ದಂಗೆ ಇದ್ದು ಆಮೇಲೆ ಇಲ್ದಂಗೆ ಆಗಿರಲಿಲ್ಲ, ಎಲ್ಲರಿಗೂ ಆಗ್ಯದ. ನಮಗಂತ ಆಗ್ಯದನು. ಅದರಂತೆ ಆ ಬುದ್ಧಿಯನ್ನು ಇಟ್ಟುಕೊಂಡಂಥ ಮಹಾತ್ಮರು ಈ ಜಗತ್ತಿನಲ್ಲಿ ಸತ್ಯ ಯಾವುದು ಅನ್ನುವುದನ್ನು ತಿಳ್ಕೋಕ್ಕೋಸ್ಕರವಾಗಿ ಇಷ್ಟು ಅವರು ಪ್ರಯತ್ನವನ್ನು, ಸಾಧನೆಗಳನ್ನು, ಆ ಬುದ್ಧಿಯನ್ನು ಉಪಯೋಗ ಮಾಡಿದರು. ನಾವು ಕಣ್ಣಿಗೆ ಕಾಣೋದನ್ನೇ ಕೇಳ್ತೀವಿ, ಕಾಣದೇ ಇರುವುದನ್ನು ಯಾರೂ ನಾವು ಕೇಳಿಲ್ಲ. ಮತ್ತು ಇರೋದು ಯಾವುದು? ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ನಾ ಪರಹ.
ಬ್ರಹ್ಮ ಒಂದು ಸತ್ಯ ಅಲ್ಲ, ಆ ಸತ್ಯ ಅಂದರೆ ಹೇಗಿದೆ ಅಂತ. ಆ ಸತ್ಯವಾದ ವಸ್ತು ಹೇಗಿದೆ, ಸತ್ಯವಾದ ವಸ್ತು ಎಲ್ಲಿದೆ, ಆ ಸತ್ಯವಾದ ವಸ್ತುವನ್ನು ಪಡೆಯಲಿಕ್ಕೆ ಸಾಧನ ಮಾರ್ಗಗಳು ಯಾವುವು, ಮತ್ತು ಇದನ್ನು ಸಾಧಿಸಿದವರು ಯಾರು ಬೇಕಲ್ಲ. ಆ ಗುರಿಯನ್ನಿಟ್ಟುಕೊಂಡು ಕೆಲವು ವ್ಯಕ್ತಿಗಳಿಗೆ ಕೆಲವು ಕಡೆ ಅವರಿಗೆ ಸಂದರ್ಭ ಅನುಸಾರವಾಗಿ ದೊರೆತಾಗ ಆಯಾ ಮಹಾತ್ಮರಲ್ಲಿ ಇಂಥ ಸತ್ಯ ದರ್ಶನವನ್ನು ಪಡೆದುಕೊಂಡು ಆವಾಗ ಅಂದ್ಕೊಂಡ್ರು ಸತ್ಯ ವಸ್ತುವ ದರ್ಶನ ಯಾರಿಗೆ ಆಗ್ಯದ ಅವು ಯಾರಿಗೆ ಸಾವಿಲ್ಲ ಅಂತ ನಕ್ಕರು ನೋಡೋರು. ಸತ್ಯದ ದರ್ಶನ ಆದಾಗ ಸಾವಿಲ್ಲಂಗೆ ಆಗ್ತದೆ, ಸತ್ಯ ವಸ್ತುವನ್ನು ತಿಳಿದಾಗ ಸಾವಿಲ್ಲಂಗೆ ಆಗೋದಿಲ್ಲ. ಆಗ್ತದೇನ್ರಿ? ಔಷಧ ಅಂಗಡಿ ಕಣ್ಣಿಗೆ ಕಾಣ್ತ ಕೊಟ್ಟಾನ ರೋಗ ಹೋಗ್ತದೇನ್ರಿ? ನೀವು ನೋಡಿಲ್ಲ, ರೋಗ ನಿರೋಧಕ ಔಷಧ ಕಾಣ್ತಾವ ಅಂಗಡಿಯಾಗ. ನಮ್ಮ ರೋಗ ಹೋಗ್ತವೇನು? ನುಂಗಿದಾಗ ಹೋಗ್ತಾವ, ನುಂಗಿದಾಗಲ್ಲ ರೋಗ ಹೋಗೋದು. ಅದಕ್ಕೆ ಬ್ರಹ್ಮ ಸತ್ಯ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ಯದ. ಆದರೆ ಈ ಭವರೋಗ ಹೋಗ್ತದೇನು ಅಂದರೆ ಆ ಬ್ರಹ್ಮನೇ ನಾನಂತ ಯಾವಾಗ ತಿಳ್ಕೊಂತೀವಿ, ಅದು ಯಾವಾಗ ಒಳಗೋಗಿ ದೃಢ ಆಗ್ತದೆ, ಆ ಕೆಲಸ ಪ್ರಾರಂಭ ಆಗ್ತದೆ. ಕ್ರಮೇಣವಾಗಿ ರೋಗ ನಿವೃತ್ತಿ ಆಗ್ತದೆ. ಕ್ರಮೇಣವಾಗಿ ಒಂದೇ ದಿನ ಗೋಲಿ ತೊಗೊಂಡ್ರೆ ಹೋಗೋದಿಲ್ಲ. ಕ್ರಮೇಣ ನಿಧಾನವಾಗಿ ರೋಗ ನಿವೃತ್ತಿ ಆದಂಗೆ ಇಲ್ಲಿ ಶ್ರವಣ ಮನನ ಮಾಡಿದಂಗೆಲ್ಲ ಏನಾಗ್ತದೆ? ನಿರ್ಧ್ಯಾಸನ ಆಗ್ತದೆ, ಸತ್ಯದ ಅರಿವಾಗ್ತದೆ. ಮಿಥ್ಯ ಅನ್ನುವಂಥವು ಅವನ ದೃಷ್ಟಿಯಲ್ಲಿ ಕನಸಿನಂತೆ, ಸುಳ್ಳಲ್ಲ ಅಂತ ತಿಳ್ಕೊಂತಾನೆ. ಆದ್ದರಿಂದ ಇಲ್ಲಿ ನಿಂದೆ ಮತ್ತು ಸಂಸ್ಕೃತಿಯಲ್ಲಿ ಸಮಾನವಾಗಿರುವುದು ಇದು ಬಹಳ ಮುಖ್ಯ ಅದ. ಇದು ಬಂತಂದ್ರೆ ಮೇಲೂ ಬರ್ತಾವ, ಇವು ಬರಲಂದ್ರೆ ಮೇಲೂ ಬರಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ ನಿಂದೆ ಮತ್ತು ಸಂಸ್ಕೃತಿಯಲ್ಲಿ ನಿನ್ನ ಸ್ತುತಿಯನ್ನ ಮಾಡ್ತಾರ, ನಿನ್ನ ನಿಂದೆಯನ್ನು ಮಾಡ್ತಾರ. ನೀನೇನು ತಿಳ್ಕೋ, ನಿಂದಕರು ಇರುವರು, ಹಂದಿ ಕೇರಿಯಲ್ಲಿರುವುದು, ನಿಂದಕರು ಊರಲ್ಲಿರುವರು. ಅದಕ್ಕೆ ನೀನು ಏನಾದರೂ ನೋಡಬೇಕು ಕೇಳಬೇಕಂದ್ರೆ ನಿಂದಕರ ಮಾತುಗಳನ್ನ ಕೇಳಿ ನೀನು ಹಿಗ್ಗು, ಸಂತೋಷ ಪಡು. ಇನ್ನು ಯಾರು ಸ್ತುತಿ ಮಾಡ್ತಾರಲ್ಲ ಆ ಸ್ತುತಿಯ ವಾಕ್ಯಗಳನ್ನು ಕರ್ಣದಿಂದ ಹೊರಗಿಡ ಅಂದರು. ಹೊರಗೋಲ್ಲ ಅಂದ್ಬಿಡು. ಯಾಕಂದ್ರೆ ನಿಂದಕರ ಏನು ಮಾಡ್ತಾರಂದ್ರೆ ನಿನ್ನ ಎಳೆದು ಉಳಿದಂಥ ಪಾಪಗಳನ್ನು ತಮ್ಮ ನಾಲಿಗೆಯಿಂದ ಸ್ವಚ್ಛ ಮಾಡ್ತಾರೆ. ಹಂದಿ ಕೇರಿಯನ್ನು ಬಾಯಿನ ಮಾಡ್ತದ. ಈ ನಿಂದಕರು ಮಾತಿನಿಂದ ಏನು ಮಾಡ್ತಾರೆ? ನಿನ್ನ ಕೇರಿ ಸ್ವಚ್ಛ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ತೆಗಿತಾರಂತ ಅರ್ಥ ಮಾಡು. ಯಾರಾದರೂ ತನ್ನ ದೋಷಗಳನ್ನು ಹೇಳಿದರೆ ನಿಂದೆ ಅಂತಲೂ, ಗುಣಗಳನ್ನು ಹೊಗಳಿದರೆ ಸ್ತುತಿ ಅಂತಲೂ ತಿಳಿದುಕೊಳ್ಳಬೇಕು ಅನ್ನೋದು. ನಾವೆಂತಬೇಕು ಹಿಂಗೆ ತಗೋಬೇಕು. ಗುಣಾತೀತನು ಇವೆರಡರಲ್ಲಿಯೂ ಸಮಾನವಾಗಿರುತ್ತಾನೆ. ಸಮಾನ ಯಾರಾಗ್ತಾರ? ಗುಣಾತೀತನು. ನಿಂದೆ ಮಾಡುವವರನ್ನು ದೇಹವನ್ನು ನಿಂದಿಸುತ್ತಾನೋ ಅಥವಾ ಆತ್ಮನನ್ನು ನಿಂದಿಸುತ್ತಾನೆಯೋ ಅಂತ ವಿಚಾರ ಮಾಡು. ನೀನು ಭಾಳ ನಿಂದೆ ಮಾಡಿದ್ರಪ್ಪ, ನಿನ್ನ ಬಗ್ಗೆ ಭಾಳ ಮಾತಾಡಿದ್ರಪ್ಪ, ನಿನ್ನ ಬಗ್ಗೆ ಏನೇನೋ ಮಾತಾಡ್ತಾರಪ್ಪ ಅಂತ ಹೇಳಿದ್ರು ಕೂಡ ಹ್ಞೂ ಅನ್ನೋದೆ. ಇಲ್ರಿ ನಿಮ್ಮ ಬಗ್ಗೆ ಹೇಳಿದಾಗ ಭಾಳ ಚಲೋ ಅಂತ ಭಾಳ ಹೊಗಳಿದ್ರು, ಭಾಳ ನೆನೆಸಿದ್ರು, ಇನ್ನೂ ಕೂಡ ಅವರು ಮರೆಯಂಗಿಲ್ಲ, ನೀವು ಮಾಡಿದ್ದು ಅವರು ಮರೆಯಂಗಿಲ್ಲ ಅಂತಕ್ಕಂಥದ್ದಿದ್ರು ಕೂಡ ನೀನೇನು ಮಾಡ? ನಿಂದೆ ಮಾಡಿದ್ರೆ ಕುಗ್ಗಬೇಡ, ಸ್ತುತಿ ಮಾಡಿದ್ರೆ ಹಿಗ್ಗಬೇಡ ಅಂತ ಹೆಂಗೆ ಮಾಡಬೇಕಂದ್ರೆ
ಇವೆರಡನ್ನು ಸಮಾನವಾಗಿ ನೋಡು. ಅವನು ನಿಂದೆ ಮಾಡಿದ್ದು, ಸ್ತುತಿ ಮಾಡಿದ್ದು. ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಬಂಗಾರವನ್ನು ಇಟ್ಟರು, ಎಲ್ಲಿ? ತಲೆ ಮೇಲೆ. ಮತ್ತು ಬೆಂಕಿಯನ್ನಿಟ್ಟರು, ಎಲ್ಲಿ? ತಲೆ ಮೇಲೆ. ಆ ಸಮಯದಲ್ಲಿ ಸಹನಾ ಶಕ್ತಿ ಆ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಬರಬೇಕಾಗಿದ್ದರೆ ವಿಚಾರ ಮಾಡಿದರು, ಇವನು ಬೆಂಕಿ ಇಟ್ಟಿದ್ನಲ್ಲ, ದೇಹದ ಮೇಲೆ ಬೆಂಕಿ ಇಟ್ಟಾನ, ಆತ್ಮನ ಮೇಲೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅನಿತ್ಯವಾದ ದೇಹಕ್ಕೆ ಸಂಬಂಧ ಬೆಂಕಿ, ಆತ್ಮನಾದ ನನಗೆ ಸಂಬಂಧ ಇಲ್ಲ. ಬಂಗಾರ ಕಿರೀಟ ಇಟ್ಟಾಗ ಇದು ದೇಹಕ್ಕೆ ಬಂಗಾರದ ಕಿರೀಟ ಇಟ್ಟರವಿನ ಆತ್ಮಗಂತೂ ಇಡೋಕೆ ಬರಂಗಿಲ್ಲಲ್ಲ, ನಿರಾಕಾರನ ಅಂತ ತಿಳ್ಕೊಂಡು ಏನು ಮಾಡೋಣ? ಆತ್ಮನನ್ನು ನಿಂದೆ ಮಾಡಿದಂಗಾಯ್ತು, ದೇಹವನ್ನು ಮಾಡಿದಂಗಾಯ್ತು, ದೇಹವನ್ನು ನಿಂದೆ ಮಾಡಿದಂಗಾಯ್ತು. ಹಾಗಾಗಿ ಆ ದೇಹವನ್ನು ನಿಂದೆ ಮಾಡಿದರೆ ಒಳ್ಳೆಯದಂತ ತಿಳ್ಕೊ. ಒಳ್ಳೆಯದು, ಕೆಟ್ಟದೇನಾಯ್ತು? ಯಾಕಂದ್ರೆ ಮೊದಲೇ ಕೆಟ್ಟದ್ದ ದೇಹ, ಅದಕ್ಕೆ ನಿಂದೆ ಮಾಡಿದರೆ ಒಳ್ಳೆಯದಾಯ್ತಲ್ಲ. ಆದರೆ ಆತ್ಮವನ್ನು ನಿಂದಿಸುವವರೆಗೆ ಏನಾಯಿತು ಅಂದರೆ ಲಕ್ಷ್ಯವನ್ನಿಟ್ಟುಕೊಂಡು ಅವರೇ ತಿಳ್ಕೊಬೇಕಂತ, ಅವರೇ ತಿಳ್ಕೊಬೇಕಂತ. ಅದಕ್ಕೆ ಮಹಾತ್ಮರನ್ನು ನಿಂದಿಸದರು ವಂದಿಸೋನು. ಜ್ಞಾನಿಗಳನ್ನು ನಿಂದೆ ಮಾಡಕ್ಕೆ ಹೋಗ್ಬೇಡ್ರಿ, ಅವರಿಗೆ ನಿನಗೆ ಬೇಕನ್ನಿಸ್ತು ವಂದನೆ ಮಾಡು, ಇಲ್ಲಾಂದರೆ ಅದನ್ನು ಬಿಡು, ಆದರೆ ನಿಂದೆ ಮಾಡಲಿಕ್ಕೆ ಮಾತ್ರ ಹೋಗಬೇಡ ಅಂತಾರೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನೇ ಏನಾಯ್ತಪ್ಪ, ದೇಹದಿಂದ ನಿಂದನೆ ಮಾಡ್ಯಾನ, ದೇಹದಿಂದ ಸ್ತುತಿ ಮಾಡ್ಯಾನ. ಹೌದಲ್ಲ? ಅಂದರೆ ತನ್ನ ದೇಹವನ್ನು ತಾನೇ ನಿಂದೆ ಮಾಡಿದಂಗಾಯಿತು, ತನ್ನ ದೇಹಕ್ಕೆ ತಾನು ವಂದಿಸಿದಂತಾಯಿತು. ಹೀಗಾಗಿ ಗುಣಾತೀತನು ಯಾರ ನಿಂದನೆಯನ್ನು, ಯಾರ ವಂದನೆಗಳನ್ನು ಗ್ರಹಿಸುವುದಿಲ್ಲ. ಯಾರಾದ್ರು ಹಿಂಗೆ ಮಾಡಿದ್ರು ಅಂತ ಅವನಿಗೆ ಬುದ್ಧಿ ಇರಲಿಲ್ಲ, ಮಾಡಲಿಲ್ಲ ಅಂತಕ್ಕಂಥ ಬುದ್ಧಿ ಇಲ್ಲ. ಏನು ನಡೀತಿರ್ತದೆ? ಹೆಂಗೆ ನಡೀತದ್ರಿ ಅಂದರೆ ಅವ್ರ ಜೀವನ ಭಾಳ ಸಲ ಹೇಳ್ದಂಗೆ ಆನೆ ಹೋಗುತ್ತೆಯದು, ನಾಯಿ ಬೊಗಳುತ್ತೆಯದು. ಬೊಗಳುವ ನಾಯಿಗೆ ಅಂಜಿ ಆನೆ ಓಡಿ ಹೋಗುವುದೇ ಸರ್ವಜ್ಞ. ಬಗಳ್ತಿರ್ತಾವ, ಅದು ಒಳಗೆ ತಗೋದಿಲ್ಲ ಅಂತ ಅವರು. ಆ ಲಕ್ಷ್ಯದಲ್ಲಿ ಹೇಳ್ತಾರೆ, ಮಾಡಿದ್ರೆ ಅವ್ರಿಗೇನಿಲ್ಲ, ನಿನ್ನ ಪರಿಣಾಮ ಏನಾಗುತ್ತೆ ಅದನ್ನು ವಿಚಾರ ಮಾಡೋರು. ನಮ್ಮನ್ನು ನಾವು ತಿಳ್ಕೊಂಡೇವಂದಮೇಲೆ ನಮಗೆ ಪರಿಣಾಮ ಏನಾಯಿತು, ಅದರಿಂದ ಆಗ್ತಕ್ಕಂಥ ಲಾಭ ಏನಾಯಿತು, ನಷ್ಟ ಏನಾಯಿತು, ಎಷ್ಟು ಪಾಪ ಬಂತು. ಬಹಳ ಜನ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಸುಮ್ಮನೆ ಇರೋದಿಲ್ಲ, ಮಾಡಿದವರನ್ನು ನೋಡಿ ನಿಂದೆ ಮಾಡೋರು ಭಾಳ ಮಂದಿ ಜಗತ್ತು. ತಾವು ಮಾಡೋದಿಲ್ಲ, ತಮಗೂ ಮಾಡಂತ ಯಾರು ಹೇಳಿರಂಗಿಲ್ಲ. ಆದರೆ ಮಾಡುವವರನ್ನು ನೋಡಿ ಆಡಿಕೊಳ್ಳೋ ಬಾಯಿಗಳು ಭಾಳ ಅವ. ಯಾರಿಗಂದರೆ ಸಿದ್ಧಾರೂಢ ಕಾಲಕ್ಕೆ ಬಿಟ್ಟಿಲ್ಲ, ಅಂಥ ಮಹಾಪುರುಷನಿಗೆ ಬಿಟ್ಟಿಲ್ಲ. ಜಗತ್ತು ನಮ್ಮಂಥವ್ರನ್ನ ನಿಮ್ಮಂಥವ್ರನ್ನ ಬಿಡ್ತದೇನೋ? ಬಿಡೋದೇ ಇಲ್ಲ. ನೀನು ಹೆಂಗೆ ತಿಳ್ಕೊ ಅಂದರೆ ನನಗಲ್ಲ ಅಂತ ತಿಳ್ಕೋದು. ಅವ್ರೇನು ಮಾಡಿದ್ರು ಕೂಡ ದೇಹಕ್ಕೆ ಮಾಡ್ಯಾರ, ಏನು ಮಾಡದಿದ್ದರೂ ಕೂಡ ದೇಹಕ್ಕೆ ಅಂತ ತಿಳ್ಕೊಂಡು ನೀನು ಸುಮ್ಮನೆ ಇರು. ಹೀಗೆ ಯಾರ ನಿಂದೆಯನ್ನು ಗ್ರಹಿಸದೆ, ಯಾರ ಸ್ತುತಿಯನ್ನು ಗ್ರಹಿಸದೆ ಇಂಥ ತತ್ವಜ್ಞಾನಿಗಳು ಯಾರ ಅವರೇ ಗುಣ ಅತೀತರು, ಅವರೇ ಗುಣ ಅತೀತರು ಅಂತಕ್ಕಂಥ ಮಾತನ್ನು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಉಪದೇಶ ಮಾಡಿದನು ಅಂತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಂಡು ಇಲ್ಲಿಯ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ.
ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತರ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಜ್ಞಾನ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾನಂದ.